ನಾವು ದೇವರ ವಾಕ್ಯದ ಇನ್ನು ಮುಂದಿನ ಸಂಗತಿಗಳಿಗೆ ಹೋಗೋಣ. ಅಲ್ಲಿ ಒಂದು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 15-16 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ, ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಪೌಲನ ಜೀವಿತದಲ್ಲಿದ್ದಂಥ ಒಂದು ದೊಡ್ಡ ಜವಾಬ್ದಾರಿಕೆ ದೇವರ ಮಕ್ಕಳ ಬಗ್ಗೆ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಂಥ ಒಂದು ಸೇವೆಯನ್ನು, ಉತ್ಕೃಷ್ಟವಾದ ಸೇವೆಯನ್ನು ಮಾಡಿ ಸಭೆಯನ್ನು ಯಾವ ರೀತಿಯಲ್ಲಿ ಕರ್ತನೆ ಪತ್ರಗಳ ಮೂಲಕ ಬಲಪಡಿಸಿ, ಎಚ್ಚರಿಸಿ, ಶ್ರಮಪಡಿಸುವಂಥ ಸಂಗತಿಗಳನ್ನು ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಈಗಲೂ ಅದನ್ನು ಓದುವಾಗ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಕರ್ತನೆ ಅದ ಕಾರ್ಯವನ್ನೇ ಮಾಡುವನಾಗಿದ್ದಿ. ನಿನ್ನ ವಾಕ್ಯಗಳನ್ನು ಕೇಳುವಂಥ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ನಮ್ಮ ಸ್ಥಿತಿ ಯಾವ ರೀತಿ ಉಂಟು ಕರ್ತನೆ, ನೀನೇ ನಮ್ಮನ್ನು ನಿನ್ನ ಶಿಷ್ಯತ್ವದಲ್ಲಿ, ನಾಯಕತ್ವದಲ್ಲಿ ನಾವು ಜವಾಬ್ದಾರಿಯುಳ್ಳವರಾಗಿ ನಾವು ಮಾಡಬೇಕಾದ ಕಾರ್ಯ ಕರ್ತನೆ ಅದನ್ನು ತಿಳಿಸುವಾಗ ನಾವು ಕರ್ತನೆ ಇದರಲ್ಲಿ ಸೋತು ಹೋಗದಂತೆ, ನಿರ್ಲಕ್ಷ್ಯ ಭಾವ ತೋರಿಸದಂತೆ, ಉದಾಸೀನತೆ ತೋರಿಸದಂತೆ ನಾವು ಎಚ್ಚರಿಕೆಯಿಂದ ಜೀವಿಸುವಂತೆ ಕೃಪೆ ಮಾಡು. ಯಾರು ಕಾರ್ಯಕ್ರಮ ಕೇಳ್ತಿದ್ದಾರೆ ಒಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಿ ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೆನ್. ನಾವು ಓದಿದಂಥ ಈ ಭಾಗದಲ್ಲಿ ಪೌಲನಲ್ಲಿದ್ದಂಥ ಒಂದು ಶ್ರೇಷ್ಠವಾದಂಥ ಒಂದು ಜವಾಬ್ದಾರಿಕೆಯಲ್ಲಿ ಆತನ ಕೆಲವು ಸತ್ಯಗಳನ್ನು ತನ್ನ ಅನುಭವದಲ್ಲಿ ಮತ್ತು ರೂಢಿಯಾಗಿ ಅಭ್ಯಾಸವಾಗಿ ಇರುವಂಥ ಮತ್ತು ಪತ್ರಿಕೆಯಲ್ಲಿ ಅನೇಕ ಸಭೆಗಳಿಗೆ ಅದು ಬರೆಯಬೇಕಾದರೆ ಅದು ಬರೆದಂಥ ಸಂಗತಿಗಳನ್ನು ನಾವು ಅದು ನೋಡುವಾಗ ಈ ಎಫೆಸ ಸಭೆಯಲ್ಲಿ ಬರೆಯುವಾಗಲೂ ಅದು ಆ ವಿಷಯಗಳನ್ನು ತಿಳಿಸುವ ಸಂಗತಿಯನ್ನು ನಾವು ನೋಡ್ತೇವೆ. ಇಲ್ಲಿ 4 ವಿಷಯಗಳನ್ನು ನಾವು ನೋಡ್ಬೋದು ಈ ವಾಕ್ಯದ ಭಾಗದಲ್ಲಿ. ಅಲ್ಲಿ ಮೊದಲನೇದಾಗಿ ಆತನು ಹೀಗೆ ಹೇಳ್ತಿದ್ದಾನೆ: ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವಂಥ ನಂಬಿಕೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ದೇವಜನರಿಗೆ ನೀವು ತೋರಿಸುವ ಪ್ರೀತಿ ಎಂಬುದಾಗಿ. ಮೂರನೇದಾಗಿ ನಿಮಗಾಗಿ ಎಡೆಬಿಡದೆ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ನಾಲ್ಕನೇದಾಗಿ ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ. ನೋಡಿರಿ, ಇದು ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಈ ಭಾಗದಲ್ಲಿ ನಾವು ನೋಡುವಾಗ, ಆಲೋಚಿಸುವಾಗ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಇದರಲ್ಲಿ ಮೂಲಕ ನಾವು ಹೇಗೆ ನಮ್ಮ ಜವಾಬ್ದಾರಿಕೆಯಲ್ಲಿ ನಾವು ಹೇಗೆ ನಾವು ಮಾಡಬೇಕು, ಸೇವೆಯನ್ನು ಮಾಡುವುದಾದರೆ ಹೇಗಿರಬೇಕು, ಪ್ರತಿ ಕಾರ್ಯಗಳನ್ನು ಒಂದು ರೀತಿಯಲ್ಲಿ ಪೌಲನ ಮಾದರಿಯನ್ನು ನಾವು ಅನುಸರಿಸುವಾಗ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಕರ್ತನ ರಾಜ್ಯದಲ್ಲಿ ನಾವೇನಂದರೆ ಹೇಗೆ ದೇವರನ್ನ ಉಪಯೋಗಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಸತ್ಯಕ್ಕೆ ಬರುವಾಗ ಅಲ್ಲಿರುವಂಥ ಸಂಗತಿ ಏನಂದರೆ, ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವಂಥ ನಂಬಿಕೆ. ಇಲ್ಲಿ ಪೌಲನು ಎಫೆಸ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ನಾವು ಅದನ್ನು ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 8ನೇ 19ನೇ ಅಧ್ಯಾಯದಲ್ಲಿ ಓದುವಾಗ ಅದು ನೋಡ್ತೇವೆ. ಅಂದರೆ ಪೌಲನು ಅಲ್ಲಿ 3ನೇ ಮಿಷನರಿ ಜರ್ನಿಯಲ್ಲಿ, ಅಂದರೆ 3ನೇ ಸುವಾರ್ಥ ಪ್ರಯಾಣದಲ್ಲಿ ಆತನು ಹೋದಂಥ ಸಮಯದಲ್ಲಿ ಎಫೆಸಕ್ಕೆ ಹೋಗುವಂಥ ಸಂಗತಿ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. 19ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. 8ನೇ ವರ್ಷದಲ್ಲಿ ನೋಡ್ರಿ, ಅಲ್ಲಿ ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಗೆ ಹೋಗಿ 3 ತಿಂಗಳು ಅಲ್ಲೇ ದೇವರ ರಾಜ್ಯದ ವಿಷಯಗಳನ್ನು ಕುರಿತು ವಾದಿಸುತ್ತಾ ಜನರನ್ನು ಒಡಂಬಡಿಸುತ್ತಾ ಧೈರ್ಯದಿಂದ ಮಾತಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು 18ನೇ ವರ್ಷಕ್ಕೆ ಬರುವಾಗ ಹೀಗೆ ನೋಡ್ತೇವೆ, ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ನೋಡಿ, ಅಲ್ಲಿ ಪೌಲನು ಅಲ್ಲಿ ಏನಂದರೆ 3 ವರ್ಷ ಸೇವೆ ಮಾಡಿದ್ದಾನೆ ಎಲ್ಲಿ ಎಫೆಸ ಸ್ಥಳದಲ್ಲಿ. ಅದರಿಂದ ಆದಂಥ ಸಂಗತಿ ಏನಂದರೆ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ನೋಡ್ತೇವೆ. 20ನೇ ವರ್ಷದ ನೋಡ್ರಿಯಲ್ಲಿ ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ನಾವು ಪ್ರತ್ಯೇಕವಾಗಿ ಈ ಪೌಲನು ಇಲ್ಲಿ ಏನಂದರೆ ಎಫೆಸ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ಸುವಾರ್ತೆಯನ್ನು ತಿಳಿಯಪಡಿಸಿ, ಸತ್ಯಗಳನ್ನು ದೃಢಪಡಿಸಿ ಅವರನ್ನು ಏನಂದರೆ ಅನೇಕರನ್ನು ಕರ್ತನ ಮಾರ್ಗಕ್ಕೆ ನಡೆಸುವಂತೆ ದೇವರು ಈತನನ್ನು ವಿಶೇಷವಾದ ರೀತಿಯಲ್ಲಿ
ಉಪಯೋಗಿಸ್ತಾನೆ. 10ನೇ ವರ್ಷಕ್ಕೆ ನೋಡುವಾಗ ಅಲ್ಲಿ ಹೀಗೆ ಹೇಳ್ತಿದ್ದಾನೆ, ಹೇಳುವ ಮಾತು ನೋಡ್ರಿ ಅಲ್ಲಿ, ಪ್ರತಿದಿನ ವಾದಿಸ್ತಾ ಇದ್ದೆ ಎಂಬುದಾಗಿ ನೋಡ್ತೇವೆ. ವಾಕ್ಯ 9ನೇ ವರ್ಷ ನೋಡಬೇಕಾದ್ರೆ ಅಲ್ಲಿ ಯಾವ ರೀತಿ ತರ್ಕಶಾಲೆಯಲ್ಲಿ ಕೂತು ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಸುವಾರ್ತೆಯ ಬಗೆಯನ್ನು ತಿಳಿಯಪಡಿಸಿ ಅವರನ್ನು ದೃಢಪಡಿಸಿದ ಸಂಗತಿ ಬಗ್ಗೆ ನಾವು ನೋಡ್ತೇವೆ. ನಂತರ 10ನೇ ವರ್ಷ ನೋಡಬೇಕಾದ್ರೆ ಇದು 2 ವರ್ಷಗಳವರೆಗೂ ನಡೆದುದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು ಎಂಬುದಾಗಿ ಹೇಳಲ್ಪಟ್ಟಿದೆ. ಎಂಥ ಒಂದು ರೀತಿಯಲ್ಲಿ ದೇವರು ಪೌಲನನ್ನು ತನ್ನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಿದಂಥ ಸ್ಥಿತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಅದರಿಂದ ಇಲ್ಲಿ ಏನಂದರೆ ಆ ಸಮಯದಲ್ಲಿ ಯಾವಾಗ ಪೌಲನು ಎಫೆಸ ಸ್ಥಳಕ್ಕೆ ಹೋಗಿ ಸುವಾರ್ತೆ ಸಾರಿದಾಗ ಅಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ನಂಬುವಂಥವರಾದರು. ವಿಗ್ರಹಗಳಿಂದ ಬಿಡುಗಡೆ ಹೊಂದಿದ್ದ ವಿಗ್ರಹ ಆರಾಧನೆ ಬಿಡುಗಡೆ ಹೊಂದಿ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ನೋಡಿದಾಗ ಯೇಸು ಕ್ರಿಸ್ತನ ಹೆಸರು ಯಾವ ರೀತಿ ಅಲ್ಲಿ ಪ್ರಖ್ಯಾತಿಗೆ ಬಂತು ಎಂಬುದನ್ನು ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನೇಕ ನಂಬುವರಾದರು ಎಂಬುದಾಗಿ ನಾವು ನೋಡ್ತೇವೆ. ಇದು ಒಂದು ಮೊದಲನೆಯ ಸಂಗತಿ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನಾವು ನೋಡಬೇಕಾದ್ರೆ ಅಲ್ಲಿ ನಂಬಿಕೆ ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ನೋಡ್ತೇವೆ, ದೇವಜನರಿಗೆ ನೀವು ತೋರಿಸಿದಂಥ ಪ್ರೀತಿ ಎಂಬುದಾಗಿ ನೋಡ್ತೇವೆ. ಯಾವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರ ಸ್ವಂತ ರಕ್ಷಣಾಗಿ ಅಂಗೀಕರಿಸಿದ ನಂತರ ಅವರ ಜೀವಿತ ದೊಡ್ಡ ಬದಲಾವಣೆ, ಬಿಡುಗಡೆ, ಹೊಸ ಜೀವಿತ, ನೂತನ ಸ್ವಭಾವವನ್ನು, ದೇವರ ಒಂದು ವಿಶೇಷವಾದಂಥ ಗುಣಲಕ್ಷಣಗಳನ್ನು ಪರಿಶುದ್ಧಾತ್ಮ ಮೂಲಕವಾಗಿ ಅವರಲ್ಲಾಗುವಂಥ ಒಂದು ವಿಶೇಷವಾದಂಥ ನೂತನ ಜೀವಿತ ಅವರಲ್ಲಿ ಬಂದಾಗ ಆಗುವಂಥ ಒಂದು ಕಾರ್ಯ ಏನಂದರೆ ಇತರರ ಕಡೆ ಇರುವಂಥ ಪ್ರೀತಿಯನ್ನು ನೋಡ್ತೇವೆ. ಯಾವ ರೀತಿಯ ವ್ಯಕ್ತಿ ತೋರಿಸ್ತಾರೆ, ಅದಕ್ಕೆ ಆತನು ಹೇಳ್ತಿದ್ದಾನೆ, ಅವರ ಜೀವಿತದಲ್ಲಿ ಹೇಗೆ ದೇವಜನರ ಕಡೆ ಇದ್ದಂಥ ಪ್ರೀತಿಯನ್ನು ನೀವು ತೋರಿಸಿದ್ದೀರಿ ಎಂಬುದನ್ನು ಆತನು ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅದನ್ನು ತಿಳಿಸಬೇಕಾದರೆ ದೇವರು ತನ್ನ ಆತ್ಮನ ಮೂಲಕವಾಗಿ ಪ್ರತ್ಯೇಕವಾಗಿ ಅದನ್ನು ನಾವು ರೋಮಪುರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ 5ನೇ ಅಧ್ಯಾಯ 5ನೇ ವರ್ಷದಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ. ದೇವರ ಆತ್ಮನ ಕಾರ್ಯ ಹೇಗಾಗ್ತದೆ, ದೇವರು ಯಾವ ರೀತಿ ತನ್ನ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ ಎಂಬುದಾಗಿ ನೋಡಿ. ದೇವರಾತ್ಮನ ನಮ್ಮಲ್ಲಿ ಬರುವಾಗ ದೇವರಾತ್ಮನ ಫಲ ಏನಂದರೆ ಮೊದಲನೇದಾಗಿ ಪ್ರೀತಿ ಎಂಬುದಾಗಿ ನೋಡ್ತೇವೆ. ಮೊದಲು ನಮ್ಮ ಯೇಸು ಕ್ರಿಸ್ತ ನಂಬುವುದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ದ್ವೇಷ, ಹಗೆತನ, ಕಚ್ಚಾಟ, ಹಗೆತನ, ಲೋಕದ ಸಂಘ, ಶರೀರದಿನ ಸ್ವಭಾವಗಳಾಗಿದೆ ಅನೇಕ ಲೋಕದ ರೀತಿಯಲ್ಲಿ ಜೀವಿಸ್ತಾ ಇದ್ದಂಥವ್ರು ನಾವು. ಆದರೆ ಯಾವಾಗ ನಾವು ದೇವರ ಸಾಮೀಪ್ಯಕ್ಕೆ, ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನಮ್ಮನ್ನು ಮಾರ್ಪಡಿಸಿದಾಗ ತನ್ನ ಆತ್ಮ ಮೂಲಕವಾಗಿ ದೇವರು ತನ್ನ ಆತ್ಮನ ಫಲಗಳನ್ನು, ದೇವರ ಆತ್ಮನ ಫಲ ನಮ್ಮ ಜೀವಿತದಲ್ಲಿ ಅದೇನಂತ ಹೇಳಿದ್ರೆ ಪ್ರೀತಿ, ನಂಬಿಕೆ, ಮುಂದೆ ಅನೇಕ ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ಗಲಾತ್ಯ ಪತ್ರಿಕೆ ನಾವು 5ನೇ ಅಧ್ಯಾಯ 22ನೇ ವರ್ಷದಲ್ಲಿರ್ತಕ್ಕಂಥ ಆತ್ಮನ ಫಲದ ಬಗ್ಗೆ ನಾವು ನೋಡ್ತೇವೆ. ಅದು ಏನಾಗ್ತದೆ, ದೇವರ ಮಕ್ಕಳ ಬರುವಾಗ ನಾವು ಇತರರನ್ನು ಪ್ರೀತಿಸುವಂಥ ಒಂದು ಸಂಗತಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಪೌಲನು ಅದು ಏನು ಹೇಳ್ತಿದ್ದಾನೆ ಪ್ರತ್ಯೇಕವಾಗಿ ಈ 15ನೇ ವರ್ಷದಲ್ಲಿ ಏನಂದರೆ, ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಂಬಿಕೆಯನ್ನು ಕುರಿತು, ಆಮೇಲೆ ದೇವಜನರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ನಾನು ಕೇಳಿದ್ದೇನೆ. ಅಂದರೆ ಇಲ್ಲಿ ಪೌಲನು ಈ ಎಫೆಸ ಸಭೆಯ ವಿಷಯದಲ್ಲಿ ಹೇಳಬೇಕಾದ್ರೆ ಅವನು ಕೇಳಿದಂಥ ಸಂಗತಿಗಳ ಆಲೋಚನೆ ಏನಂತ ಹೇಳಿದ್ರೆ ನಂಬಿಕೆ ವಿಷಯವಾಗಿ ಕೇಳಿದ್ದಾನೆ ಮತ್ತು ದೇವಜನರ ಬಗ್ಗೆ ಇರ್ತಕ್ಕಂಥ ನೀವು ಪ್ರೀತಿ ಎಷ್ಟರ ಮಟ್ಟಿಗೆ ಉಂಟು, ಅದೇ ಅಂದರೆ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆಯಲ್ಲಿ ಜೀವಿಸುವಂಥ ಒಂದು ಸಂಘ. ಅಂದರೆ ಎಲ್ಲ ರೀತಿಯಲ್ಲಿ ಅಂದರೆ ಇವರು ದೇವ ಜನರಿಗೆ ಸಂಬಂಧಪಟ್ಟಂಥವರು, ದೇವರಾತ್ಮನ ಕಾರ್ಯ ಅವರ ಜೀವಿತದಲ್ಲಿ ರುಜುವಾತು ಆಗಿದೆ ಎಂಬುದನ್ನು ದೃಢಪಡಿಸುವಂಥ ಒಂದು ಸಂಗತಿ. ಲೈಫ್ ಟ್ರಾನ್ಸ್ಫಾರ್ಮ್ಡ್ ಲೈಫ್ ಅಂದರೆ ಸಂಪೂರ್ಣವಾಗಿ ಬದಲಾವಣೆಯ ಜೀವಿತದಲ್ಲಿ ಅದನ್ನು ಅವರ ಅವರ ಫಲದಿಂದ ಕಂಡುಕೊಳ್ತೇವೆ ಎಂಬುದಾಗಿ ದೇವರವಾಗಿ ಕೇಳ್ತದೆ. ಒಬ್ಬನು ದೇವರ ಮಗನು ದೇವರ ಮಗಳಾಗಿದ್ದಾನೆ ಎಂಬುದು ಹೇಗೆ ತಿಳ್ಕೊಳ್ತೇವೆ? ಅವರ ಜೀವಿತದ ಮೂಲಕವಾಗಿ, ಅವರ ಶೈಲಿ, ಅವರ ಕಾರ್ಯಗಳು, ಮಾತುಗಳು ಎಲ್ಲ ಜೀವಿತ ನೋಡಬೇಕಾದ್ರೆ ಇವರು ದೇವರ ಮಕ್ಕಳು, ಅಷ್ಟ ಪ್ರೀತಿಯಲ್ಲಿ ಇರುವಂಥ ಒಂದು ಸಂಗತಿ. 1 ಯೋಹಾನ ಪತ್ರಿಕೆ ನಾವು 3 ನೋಡುವಾಗ ಅದೊಂದು ಮಾತು ಬರೆಯಲ್ಪಟ್ಟಿದೆ. ಅಂದರೆ ಅದನ್ನು ನಾವು ಅನೇಕ ಸಂಗತಿಯಲ್ಲಿ ನಾವು ಯೋಹಾನ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ನಂಬಿಕೆ ಅಂದರೆ ಪ್ರೀತಿ ಇಲ್ಲದಂಥ ಒಂದು ಸಂಗತಿ ಯಾವ ರೀತಿ ಅಂದರೆ ಮರಣಕ್ಕೆ ಒಳಪಟ್ಟಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರೀತಿಸಿದವನು ಏನಂದರೆ ಅಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ ನೋಡುವಾಗ ಅಲ್ಲಿ
3ನೇ ಅಧ್ಯಾಯ 14ನೇ ವಚನ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆವೆಂಬುದು ನಮಗೆ ಗೊತ್ತಾಗಿದೆ. ಮುಂದಿನ ವಾಕ್ಯ ನೋಡ್ರಿ, ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ತನ್ನ ಸಹೋದರನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ನೋಡ್ರಿ, ಮತ್ತು ಯಾವ ಕೊಲೆಗಾರನಿಗೂ ನಿತ್ಯ ಜೀವ ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಇಲ್ಲಿ ಯೋಹಾನ್ ತರುವಂಥ ಸಂಗತಿ ಆ ಪ್ರೀತಿ ಬಗ್ಗೆ ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗ ಏನಂದರೆ ನಾವು ನಂಬಿಕೆ ನಿರೀಕ್ಷೆ ಅಂತೀವಿ, ನಂಬಿಕೆ ಅಂತ ಹೇಳ್ತೀವಲ್ಲ, ನಂಬಿಕೆ ಮತ್ತು ನಾವು ನಂಬಿಕೆಯನ್ನು ಕರೆಯಲ್ಪಡುವಾಗ ಇರ್ತಕ್ಕಂಥ ಸಂಗತಿ ದೇವರ ಪ್ರೀತಿಯ ಫಲವನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಇರುವ ಸಂಗತಿ. ಅದಕ್ಕೆ 3:14 ಪ್ರತ್ಯೇಕವಾಗಿ ಅದನ್ನು ಏನಂದರೆ ಪ್ರೀತಿಸಿದವನು ಮರಣದಲ್ಲಿದ್ದಾನೆ, ಅದರ ಒಂದು ಅದರ ಏನು ಅಂತ ಸ್ಪಷ್ಟವಾದ ಸಂಗತಿಯನ್ನು ಅಲ್ಲಿ ದೃಢಪಡಿಸುವ ಸಂಗತಿಯನ್ನು ನಾವು ನೋಡ್ತೇವೆ. ನಾವು 2 ಕೊರಿಂಥ 5:17 ನೋಡಬೇಕಾದ್ರೆ ಇರುವಂತಹ ಸಂಗತಿ, ಒಬ್ಬನು ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿ, ಅದನ್ನು ಪೂರ್ವಸ್ಥಿತಿಯಾಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನೋಡ್ತೇವೆ. ದೇವರ ಆತ್ಮನ ಕಾರ್ಯ ಒಬ್ಬ ವ್ಯಕ್ತಿಯ ಜೀವಿತ ಬರುವಾಗ ಆ ಪ್ರೀತಿ ಎನ್ನುವಂಥದ್ದು ಉಕ್ಕಿ ಹರಿಯುವಂಥದ್ದು. ಅದಕ್ಕೆ ನಾವು ಪ್ರತ್ಯೇಕವಾಗಿ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ನಮ್ಗೆ ಗೊತ್ತುಂಟು, ಅದು ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಅಲ್ಲಿ 5ರಿಂದ ನಾವು ನೋಡ್ತೇವೆ. ಆದರೆ ನಾವು 13 ನಾವು ಪ್ರತ್ಯೇಕವಾಗಿ ಅಲ್ಲಿ ಇರುವಂಥ ಒಂದು ಸಂಗತಿ, ನನಗೆ 2ನೇ ವಚನ ಗಮನಿಸಿ, ಅಲ್ಲಿ ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ನಮ್ಮ ಮುಂದೆ ನೋಡ್ತೇವೆ 3ನೇ ವರ್ಷದಲ್ಲಿ, ನಾನಿರುವುದೆಲ್ಲವನ್ನು ಅನುದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಇದಂಥ ಒಂದು ಪ್ರೀತಿಯ ಉತ್ಕೃಷ್ಟತೆಯಲ್ಲಿ ಅಲ್ಲಿರುವಂಥ ಸಂಗತಿ ಅಂದರೆ ದೇವರ ಪ್ರೀತಿ ನಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮವಾಗಿ ಧಾರಾಳ ಸುರಿಸಿರಬೇಕಾದರೆ ದೇವರ ಮಕ್ಕಳಲ್ಲಿ ಇರುವಂಥ ಒಂದು ಪ್ರತ್ಯೇಕ ಸಂಗತಿ ಅಂದರೆ ಇತರ ಪ್ರೀತಿಸುವ ಸಂಗತಿ. ದೇವರನ್ನು ಪ್ರೀತಿಸ್ತೇವೆ, ನಮ್ಮ ದೇವರ ಸಹೋದರಿ ಅಂದರೆ ದೇವರ ಮಕ್ಕಳನ್ನು ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ. ಲೋಕವನ್ನು ಪ್ರೀತಿಸುವಂಥ ಸಂಘ ಅಲ್ಲ, ಲೋಕ ಸಂಗತಿಗಳು ಬೇರೆ, ಅದು ಪ್ರತ್ಯೇಕತೆ ನೋಡ್ತೇವೆ. ಅದು ನಮಗೆ ಶತ್ರುತ್ವ, ಲೋಕ ಪ್ರೀತಿಸುವ ಶತ್ರುತ್ವ ಎಂಬುದಾಗಿ ನೋಡ್ತೇವೆ. ಸಭೆ ಅಂತ ಹೇಳ್ಬೇಕು, ದೇವರ ಮಕ್ಕಳ ಒಂದು ಅನ್ಯೋನ್ಯತೆ ಇರುವಂಥ ಸಂಗತಿ, ಲೋಕದವರನ್ನು ಪ್ರೀತಿಸುವ ಸಂಗತಿ ಬೇರೆ ಆಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪೌಲನು ತರ್ತಿರುವಂಥ ಸಂಗತಿ, ನಿಮ್ಮ ನಂಬಿಕೆಯನ್ನು ಕೇಳಿದ್ದೇನೆ, ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕುರಿತು ಕೇಳಿರುವಾಗ, ದೇವಜನರ ವಿಷಯದಲ್ಲಿ ಕೇಳಿರುವಾಗ, ನಾನು 3ನೇ ವಿಷಯಕ್ಕೆ ಬರುವಾಗ ಅಲ್ಲಿರುವ ಸಂಗತಿ ಏನಂದರೆ, ನಾನು ಎಡೆಬಿಡದೆ ನಿಮ್ಮ ನಿಮಿತ್ತ ದೇವರಿಗೆ ಸ್ತೋತ್ರ ಮಾಡ್ತೇನೆ ಎಂಬುದಾಗಿ. ಇಲ್ಲಿ ಅನೇಕ ಸತ್ಯಗಳು ಉಂಟು. ಅದೇನೆಂದರೆ, ದೇವರು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯುವಾಗ ನಮಗೆ ವಿಶೇಷವಾಗಿ ದೇವರ ಕರ್ತನಲ್ಲಿ ಆನಂದಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪೌಲನು ಹೇಳ್ತಿರುವ ಸಂಗತಿ, ನಾನು 3ನೇ ವಿಷಯಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ನಿಮಗೋಸ್ಕರ ಏನಂತ ಹೇಳಿದ್ರೆ ಎಡೆಬಿಡದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಮಾತನ್ನು ಯಾಕೆ ಹೇಳ್ತಿದ್ದಾನೆ? ನೀವು ಪೌಲನು ಬರೆದಂಥ ಎಲ್ಲ ಪತ್ರಿಕೆಯಲ್ಲಿ ನೋಡ್ರಿ, ಆತನು ಸಭೆ ಸ್ಥಾಪನೆಯಲ್ಲಿ ಮತ್ತು ದೇವರಾತ್ಮನ ಕಾರ್ಯಗಳು ನೋಡುವಾಗ ವಿಶ್ವಾಸಿಗಳಲ್ಲಿ ಆದಂಥ ಒಂದು ಪರಿವರ್ತನೆ ಸಂಗತಿಗಳು ಅದೆಲ್ಲ ಗಮನಿಸಿ, ದೇವರು ಹೇಗೆ ತನ್ನ ಆತ್ಮನ ಕಾರ್ಯವನ್ನು ಸಾಧಿಸಿದ್ದಾನೆ ಮತ್ತು ತನ್ನ ಕಡೆ ಎಳೆದಿದ್ದಾನೆ, ಸಭೆಯನ್ನಾಗಿ ಮಾಡಿದ್ದಾನೆ ನೋಡುವಾಗ ಆತನು ಯಾವಾಗ ಮೊದಲನೇ ಮಾಡಿದ ಸಂಗತಿ ಅಂದರೆ ದೇವರಿಗೆ ಸ್ತೋತ್ರ ಸಲ್ಲಿಸಿದಂಥ ಸಂಗತಿ. He was thanking God for everything. ಇದು ದೇವರಿಗೆ ಭಾಳ ವಿಶೇಷ. ಅಂದರೆ ದೇವರಿಗೆ ಆತನು ಏನಂದರೆ, ದೇವರೇ ನೀನು ಇಂಥ ಕಾರ್ಯ ಮಾಡಿದ್ದೀಯಲ್ಲಪ್ಪ, ನಿನ್ನ ವಾಗ್ದಾನದ ತಕ್ಕ ಹಾಗೆ ನಿನ್ನ ಕಾರ್ಯಗಳನ್ನು ಸಾಧಿಸಿ ಇವರನ್ನು ರಕ್ಷಿಸಿದ್ದಿ, ಬಲಪಡಿಸಿದ್ದಿ, ಸತ್ಯಕ್ಕೆ ಸೇರಿಸಿದ್ದಿ. ದೇವರ ಕಾರ್ಯಗಳು ಅಂದರೆ ಪ್ರತ್ಯೇಕವಾಗಿ ಪೌಲರು ಅಷ್ಟು ಸೇವೆ ಮಾಡಿದ್ದಾಗಲೂ 3 ಪ್ರಯಾಣದಲ್ಲಿ ನೋಡುವಾಗ ಸಭೆಗಳ ಸ್ಥಾಪನೆಯಲ್ಲಿ ದೇವರ ಉಪಯೋಗಿಸಿದ ರೀತಿಯಲ್ಲಿ ಎಂತೆಂಥ ವಿಶೇಷವಾದ ಕಾರ್ಯ ದೇವರು ಪೌಲ ಮೂಲಕ ಮಾಡಿರುವಾಗ ಅದರ ರಿಸಲ್ಟ್ ನೋಡಬೇಕಾದ್ರೆ ಅದು ಸುಮ್ಮನೆ ಇರಲಿಲ್ಲ. He was not keeping quiet. He is just praising God for everything. ದೇವರೇ ಇದು ನಿನ್ನ ಕಾರ್ಯಪ್ಪ, ದೇವರೇ ನೀನು ಮಾಡಿದಂಥ ಸಂಗತಿ, ದೇವರಲ್ಲಿ ಆನಂದಿಸುವಂತೆ, ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ಅವನು ಎಡೆಬಿಡದಲ್ಲಿ ಮಾಡ್ತಾ ಇದ್ದಾನೆ ಎಂಬುದನ್ನು
ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ದೇವರ ಕಾರ್ಯಗಳನ್ನು ನೋಡುವಾಗ, ದೇವರ ಕಾರ್ಯಕ್ಕೆ, ದೇವರ ಸಂಗತಿಗಳು ನೋಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಉಕ್ಕಿ ಬರುವಂಥ ಸಂಗತಿ ಏನಂದರೆ ದೇವರಿಗೆ ಆರಾಧನೆ, ಸ್ತೋತ್ರ ಸಲ್ಲಿಸುವಂಥದ್ದು. ದೇವರು, ಇದು ನಿನ್ನ ಕಾರ್ಯ, ನಾನೇನು ಅಲ್ಲ, ನಾನು ಮಣ್ಣು ಧೂಳಿ ಸಮಾನು, ಇಂಥ ಬಲಹೀನನ ಅಂತ ನನ್ನನ್ನು ಈ ರೀತಿಯಲ್ಲಿ ಸೇವೆಯಲ್ಲಿ ನಡೆಸಿದ್ದೀಯಲ್ಲ, ಉಪಯೋಗಿಸುತ್ತಾ ಇದೆಯಲ್ಲಪ್ಪ, ಇದಕ್ಕಾಗಿ ನಿನಗೆ ಸ್ತೋತ್ರ. ದೇವರಿಗೆ ಭಾಳ ಪ್ರಾಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಾವು ಯಾವಾಗ ವೆನ್ ವಿ ಕೌಂಟ್ ಗಾಡ್ಸ್ ಬ್ಲೆಸ್ಸಿಂಗ್ಸ್, ದೇವರ ಕಾರ್ಯಗಳನ್ನು, ದೇವರ ಆಲೋಚನೆಗಳನ್ನು ತಿಳಿದು ನಾವು ಅದನ್ನು ದೇವರಿಗೆ ಉಪಕಾರ ಸಲ್ಲಿಸುವಾಗ, ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ದೇವರ ಹೃದಯಕ್ಕೆ ಭಾಳ ರೀತಿಯಲ್ಲಿ ಅದು ಸಂತೋಷ ಉಂಟು ಮಾಡುವಂಥ ಒಂದು ಸಂಗತಿ. ಆದ್ದರಿಂದ ನಾವು ಪೌಲನ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ನಾನು ಅನೇಕ ಸಂಗತಿನ ಆಲೋಚನೆ ಮಾಡ್ತಾ ಬಂದೆ. ಅದು ಏನಂದರೆ ಪೌಲನಲ್ಲಿದ್ದಂಥ ಒಂದು ಅಭ್ಯಾಸ. ಅದು ರೋಮರ ಪತ್ರಿಕೆ ನೋಡಿರಿ, 1ನೇ ಅಧ್ಯಾಯ ಸಮಯದಲ್ಲಿ ಅದನ್ನು ನೀವು ನೋಡ್ಬೋದು. 1:8, ಆಮೇಲೆ 1 ಕೊರಿಂಥ 1:4 ವಚನ, ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ, ಕೊಲಸ್ಸೆ ಪತ್ರಿಕೆ 1:3, 1 ತಿಮೋಥಿ 1:2. ಇದೆಲ್ಲದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಫಿಲಿಪ್ಪಿ ಪತ್ರಿಕೆ ನೋಡಿರಿ, ಅಲ್ಲಿರುವಂಥ ಸಂಗತಿ 1:2ನೇ ವಚನದಲ್ಲಿ ನೋಡಬೇಕಾದ್ರೆ ಆತ ಹೀಗೆ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ 5ನೇ ವಚನದಲ್ಲಿ, ಇಂದಿನವರೆಗೂ ಸುವಾರ್ಥ ಪ್ರಚಾರ ಸಹಕಾರಿಗಳಾಗಿದೆ ಅಂತೇಳಿ ನನ್ನ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇನೆ. ಅಲ್ಲಿ ಬೇರೆ ಬೇರೆ ರೀತಿ ಆತನು ಹೇಳಬೇಕಾದ್ರೆ ನಾನು ದೇವರಿಗೆ ಯಾವ ರೀತಿಯಲ್ಲಿ ಆತ ಬೇಡಿಕೊಳ್ತೇನೆ, ಸ್ತೋತ್ರ ಸಲ್ಲಿಸ್ತೇನೆ ಎಂಬುದನ್ನು ಫಿಲಿಪ್ಪಿ ಪತ್ರಿಕೆಯಲ್ಲಿ ತಿಳಿಯಪಡಿಸ್ತಾನೆ. ಮತ್ತು ಅದನ್ನು ಪೂರ್ತಿ ಓದುವಾಗ ನಮಗೆ ಅದರಲ್ಲಿ ವಿಶೇಷವಾದ ಸಂಗತಿಯನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಉಂಟು. ಅದೇ ಪೌಲನಿದ್ದಂಥ ಒಂದು ವಿಶೇಷವಾದಂಥ ಅಭ್ಯಾಸ ಅಂದರೆ ದೇವರ ಕಾರ್ಯಗಳನ್ನು ಯಾವಾಗಲೂ ನೆನಪಿಗೆ ತಂದುಕೊಂಡು, ಅವನಿಗೆ ವಿಶ್ವಾಸಿಗಳು, ಅವನಿಗೆ ಪರಿಚಯ ಇರಲಿ ಪರಿಚಯ ಇಲ್ಲದೆ ಹೋಗಲಿ, ದೇವರು ಅವರ ಹೃದಯಗಳಲ್ಲಿ ಕಾರ್ಯ ಮಾಡಿರುವ ಸಂಗತಿಗಳನ್ನು ಗಮನಿಸುವಾಗ, ಕೇಳುವಾಗ, ಈ ವಾಸ್ ನಾಟ್ ಕೀಪಿಂಗ್ ಕ್ವೈಟ್. ದೇವರೇ ಈ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯ ಮಾಡಿದ್ಯಪ್ಪ, ನಿನಗೆ ಸ್ತೋತ್ರ. ದೇವರನ್ನು ಕೊಂಡಾಡುವಂಥ ಸಂಗತಿ, ದೇವರಲ್ಲಿ ಆನಂದಿಸುವಂಥ ಸಂಗತಿ, ಆತನ ಜೀವಿತದಲ್ಲಿ ದೇವರು ಮಾಡಿದ ಕೃಪೆಯನ್ನು ನೆನೆಸಿ ಅಲ್ಲಿ ಯಾವಾಗಲೂ ಅಂದರೆ ಆತನು ಕರ್ತನನ್ನು ಮಯಪಡಿಸ್ತಾ ಇದ್ದನು ಎಂಬುದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ನಾವು 4ನೇ ವಿಷಯಕ್ಕೆ ಬರುವಾಗ ಅಲ್ಲಿ ಪೌಲನಲ್ಲಿದ್ದಂಥ ಇನ್ನೊಂದು ಸಂಗತಿಯನ್ನು ನೋಡ್ತೇವೆ. ಅಂದರೆ ನನ್ನ ಪ್ರಾರ್ಥನೆಗಳಲ್ಲಿ, ಅಂದರೆ ಒಂದು ವಿಷಯ ನೋಡ್ರಿ, ಅಲ್ಲಿ ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. 16ನೇ ವಚನದಲ್ಲಿ ನೋಡಬೇಕಾದ್ರೆ ಒಂದು ಸ್ತೋತ್ರದ ಒಂದು ಸಂಗತಿ, ನಾನು ನಿಮ್ಮ ನಿಮಿತ್ತ ಎಡೆಬಿಡದೆ, ನೋಡಿರಿ ಒಂದು ಸಂಗತಿ ಏನೇ ಪ್ರತಿ ವಾಕ್ಯದ ನೋಡಬೇಕಾದ್ರೆ ಎಡೆಬಿಡದೆ ನಾನು ದೇವರಿಗೆ ಏನು ಮಾಡ್ತೇನೆ, ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಸ್ ಇಟ್ ಪಾಸಿಬಲ್ ಟು ಪ್ರೈಸ್ ಗಾಡ್ ಕಂಟಿನ್ಯೂಯಲಿ? ಪೌಲನ ಜೀವಿತ ಏನಾಗಿತ್ತು ಅಂದರೆ ಇದನ್ನು ಪ್ರತ್ಯೇಕವಾಗಿ ನಾವು ಪೌಲನ ಜೀವಿತವನ್ನು ಆಲೋಚನೆ ಮಾಡಬೇಕಾದ್ರೆ ಅದು ಎಂಥ ವ್ಯಕ್ತಿಯಾಗಿದ್ದ, ದೇವರಿಗೆ ಆರಾಧನೆ ಸಲ್ಲಿಸುವಂಥ ವ್ಯಕ್ತಿ, ದೇವರಿಗೆ ಉಪಕಾರ ಸಲ್ಲಿಸುವಂಥ ವ್ಯಕ್ತಿ, ದೇವರ ಕಾರ್ಯಗಳನ್ನು ಯಾವಾಗಲೂ ಗಮನಿಸ್ತಾ ಇದ್ದ ಸಂಗತಿ ಮತ್ತು ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದ ಎಂಬುದಾಗಿ ನೋಡ್ತೀವಿ. ವಾಸ್ ಎ ಮ್ಯಾನ್ ಆಫ್ ಪ್ರೇಯರ್, ವಾಸ್ ಎ ಗ್ರೇಟ್ ವರ್ಷಿಪರ್, ಆಲ್ವೇಸ್ ಪ್ರೈಸಿಂಗ್, ಥ್ಯಾಂಕಿಂಗ್ ಗಾಡ್ ಫಾರ್ ಎವ್ರಿಥಿಂಗ್. ಇದು ನಾವು ಪ್ರತ್ಯೇಕವಾಗಿ ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡಬೇಕಾದ್ರೆ ಪೌಲನ ಬರೆದಂಥ ಪತ್ರಿಕೆಯಲ್ಲಿ ಆತ ಒಂದು ರೀತಿಯಲ್ಲಿ ರೂಢಿಯಾಗಿ ಬರೆಯಬೇಕಾದ ಬರೆದಿದ್ದಾನೋ ಆ ರೀತಿಯಲ್ಲಿ ಆದರೆ ಪ್ರಾಯೋಗಿಕವಾಗಿ ಆತನ ಎಷ್ಟೋ ರೀತಿಯಲ್ಲಿ ಅದನ್ನು ತನ್ನ ಜೀವಿತ ಅನುಭವಿಸಿ ಆತನ ಮಾಡಿರುವಂಥ ಸಂಗತಿಯ ಬಗ್ಗೆ ನಾವು ನೋಡ್ತೇವೆ. ನಾವು ಪ್ರತ್ಯೇಕ ರೋಮಪುರ ಪತ್ರಿಕೆ ನೋಡ್ರಿ, ಅದನ್ನು ನೋಡಬೇಕಾದ್ರೆ ಗೊತ್ತಾಗ್ತದೆ. 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 8ರಿಂದ ಓದ್ತೇನೆ. ಮೊದಲನೇದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ನೋಡ್ರಿ ಸ್ತೋತ್ರ ಮಾಡುತ್ತೇನೆ. ಮೊದಲನೇ ವಿಷಯ, ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನೋಡಿ ಮುಂದೆ ಆತ ಏನು ಹೇಳ್ತಿದ್ದಾನೆ, ನಿಮ್ಮ ಬಳಿ ಬರುವುದಕ್ಕೆ ನಾನು ಅನುಕೂಲತೆ ನೋಡ್ತೇನೆ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಅಂದರೆ ಎಷ್ಟರ ಮಟ್ಟಿಗೆ ಆತನು ಅಂದರೆ ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಮಾತ್ರ ಅಲ್ಲ, ಇಲ್ಲಿ ವಿಧಾನ ನೋಡ್ತೇವೆ. ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ಎರಡನೇದಾಗಿ ಪ್ರಾರ್ಥನೆ ಮಾಡುವಂಥದ್ದು. ಇದೇನೊಂದು ಕ್ರಮ ನೋಡ್ತೇವೆ. ಏನಂದರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದರೆ ಮೊದಲನೇ ವಿಷಯ ಏನಂತ ಹೇಳಿದ್ರೆ ದೇವರಿಗೆ ಉಪಕಾರ ಸಲ್ಲಿಸುವಂಥದ್ದು, ದೇವರಿಗೆ ಆರಾಧನೆ ಸಲ್ಲಿಸುವಂಥ, ಸ್ತೋತ್ರ ಸಲ್ಲಿಸುವಂಥದ್ದು. ಎರಡನೇದು ವಿಜ್ಞಾಪನೆ, ಪ್ರಾರ್ಥನೆ ಮಾಡುವಂಥ ಸಂಗತಿ, ಬೇರೆ ಸಂಗತಿ. ಅಂದರೆ ಅನೇಕ ವಿಷಯಗಳು ದೇವರಿಗೆ
ಅನೇಕ ವ್ಯಕ್ತಿಗಳಿಗೋಸ್ಕರ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಸಂಗತಿಗಳು. ದ ಫಸ್ಟ್ ಥಿಂಗ್ ಆಲ್ವೇಸ್ ರಿಮೆಂಬರ್ ಪ್ರೈಸಿಂಗ್ ಗಾಡ್, ವರ್ಷಿಪಿಂಗ್ ಗಾಡ್, ಗ್ಲೋರಿಫೈಯಿಂಗ್ ಗಾಡ್. ದೇವರು ನನ್ನ ಜೀವಿತ ಏನು ಮಾಡಿದ್ದಾನೆ, ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ, ದೇವ್ರ ಸನ್ನಿಧಾನದಲ್ಲಿ ಎಲ್ಲಿ ಹೋದರೂ ಮಾಡಬೇಕಾದ ಸಂಗತಿ, ದೇವರು ನಮಗೆ ತೋರಿಸಿದ ದಯೆ, ಕರುಣೆ, ಕೃಪೆ ನೆನೆಸಿ ಮಾಡಿದ ಮಹೋಪಕಾರ ನೆನೆಸಿ ದೇವ್ರಿಗೆ ತೋರಿಸುವಂಥದ್ದು. ದಾವೀದ 103ನೇ ಕೀರ್ತನೆಯನ್ನು ಹೇಳಬೇಕಾದ್ರೆ ಆತನ ಉಪಕಾರಗಳು ಒಂದನ್ನೂ ಮರೆಯಬೇಡ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಅಂಡ್ ಆಲ್ ದಟ್ ಈಸ್ ವಿತ್ ಇನ್ ಮೀ, ಬ್ಲೆಸ್ ಹಿಸ್ ಹೋಲಿ ನೇಮ್ ಎಂಬುದಾಗಿ ಹೇಳ್ತೇನೆ. ಆ್ಯಂಡ್ ಫರ್ಗೆಟ್ ನಾಟ್ ಆಲ್ ಹಿಸ್ ಬೆನಿಫಿಟ್ಸ್. ನೋಡಿ, ದೇವರ ಮಕ್ಕಳ ಜೀವಿತದಲ್ಲಿ ಪ್ರತ್ಯೇಕವಾಗಿ ನಾವು ಪೌಲನ ಜೀವಿತ ನೋಡಬೇಕಾದ್ರೆ ನಾವು ಇನ್ನೊಂದು ವಾಕ್ಯವನ್ನು ಒಂದು ತೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲೂ ಕೂಡ ಅದರಲ್ಲಿ ಏನು ಹೇಳ್ತಿದ್ದಾನೆ ನೋಡ್ರಿ, ಅಲ್ಲಿ ಅದನ್ನು, ಯಾಕಂದರೆ ಇದನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಎರಡು ನಮ್ಮ ನೋಡಬೇಕಾದ್ರೆ ಅನೇಕ ಸಂಗತಿ ಉಂಟು ಅಲ್ಲಿ. ಏನಂದರೆ, ದೇವರ ಮುಂದೆ ಎಡೆಬಿಡದೆ ಏನಂತೆ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ನೋಡಿರಿ ಕೃತಜ್ಞತಾಸ್ತುತಿ ಸಲ್ಲಿಸುತ್ತೇನೆ. ದೇವರ ಕರ್ತನ ವಿಷಯದಲ್ಲಿ ಆತನು ಹೇಳಬೇಕಾದ್ರೆ, ಅದೇ ರೀತಿಯಲ್ಲಿ 2 ತಿಮೋತಿನಲ್ಲಿ ನೋಡಬೇಕಾದ್ರೂ ಕೂಡ ನೀವು ಅದೇ ಭಾಗದಲ್ಲಿ 1:2 ನೋಡಬೇಕಾದ್ರೆ ಅಲ್ಲಿ ಪೌಲನು ಹೇಳಬೇಕಾದ್ರೆ ಅಂಥ ಒಂದು ವಿಶೇಷ ಸಂಗತಿಯನ್ನು ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ 1:3ನೇ ವರ್ಷದಲ್ಲಿ ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೇ ಜ್ಞಾಪಿಸಿಕೊಳ್ಳುತ್ತೇನೆ. ಇದು ತಿಮೋತಿಯನ ಬಗ್ಗೆ ಬರೀಬೇಕು ಹೇಳುವ ಸಂಗತಿ. ನಾನು ಹಗಲಿರುಳು, ಡೇ ಆ್ಯಂಡ್ ನೈಟ್, ಹಗಲಿರುಳು ಪ್ರಾರ್ಥನೆಯಲ್ಲಿ ಮಾಡುವಾಗ ನೋಡ್ರಿ, ಪ್ರಾರ್ಥನೆನ ಅನೇಕ ವೇಳೆ ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ನೋಡಬೇಕಾದ್ರೆ ಎಷ್ಟೋ ವೇಳೆ ನಾವು ಬಲಹೀನರಾಗಿದ್ದೇವೆ. ಎಷ್ಟು ಮಾಡಬೇಕು ಮಾಡಲಿಲ್ಲ. ನಾವು ಪ್ರತಿ ದಿನದಲ್ಲಿ ಪ್ರತಿ ಎಷ್ಟು ನಾವು ಆಲೋಚನೆ ಮಾಡಬೇಕು. ದೇವರ ವಾಕ್ಯದಲ್ಲಿ ಇರುವಂಥ ಸಂಗತಿ ಅಂದರೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು. ಎಲ್ಲ ಸಮಯದ ಎಲ್ಲ ಕಾಲದಲ್ಲಿ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯದಲ್ಲಿರುವ ಸಂಗತಿ ಪ್ರಿಯರೇ. ದೇವರು ಯಾವಾಗ ನಮಗೆ ಆತ್ಮಗಳ ಭಾರ, ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿಕೆ ಸೇವೆ ವಿಷಯದಲ್ಲಿ, ಇದು ಪ್ರತ್ಯೇಕವಾಗಿ ಸೇವೆ ಮಾಡುವಂಥವರಿಗೆ ದೇವರಲ್ಲಿ ಪೌಲನ ಮೂಲಕ ತಿಳಿಯಪಡಿಸುವ ಸಂಗತಿಗಳು, ನಾವು ಸೇವಕರಲ್ಲಿ ಇರಬೇಕಾದ ಗುಣಲಕ್ಷಣಗಳು, ಪ್ರಾರ್ಥನೆಯ ಜೀವಿತ ಎಷ್ಟು ಮಟ್ಟಿಗೆ ನಾವು ಕರ್ತನಲ್ಲಿ ಪ್ರತ್ಯೇಕವಾದ ಸಮಯ ಕಳೆಯುತ್ತೇವೆ. ದಾನಿಯೇಲನ ದಿನಕ್ಕೆ 3 ಆವರ್ತಿ ದಾವೀದನ 7 ಸಾರಿ ದೇವರಿಗೆ ಸ್ತುತಿ ಸಲ್ಲಿಸ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ದೇವರ ಸನ್ನಿಧಾನದಲ್ಲಿ ಏಕಾಂತ ಸಮಯ, ಕರ್ತನ ಸನ್ನಿಧಾನ ಕಳೆಯುವಂಥ ಏಕಾಂತ ಸಮಯ ಎಷ್ಟು ಮಟ್ಟಿಗೆ ಅಭ್ಯಾಸಕ್ಕೆ ಉಂಟು. ನಮ್ಮ ಕರ್ತನ ಕಡೆ ಪ್ರೀತಿ ನಮ್ಮ ಕಡೆ ಹೆಚ್ಚುತ್ತಾ ಬರುವಾಗ, ದೇವರ ನಮ್ಮ ಪಾಲಿಗೆ ಕೊಟ್ಟ ಜವಾಬ್ದಾರಿಕೆಯಲ್ಲಿ ನಾವು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿದ್ದು ಪ್ರಾರ್ಥಿಸುವಾಗಿ ಆ ಪ್ರಾರ್ಥನೆಯ ಆತ್ಮವನ್ನು ದೇವರು ಕೊಡ್ತಾನೆ. ಈ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವ ಪ್ರತಿಷ್ಠೆ ಉಂಟು? ಅನೇಕ ವಿಷಯಗಳು 4 ವಿಷಯಗಳನ್ನು ಕೇಳ್ತಾ ಬಂದಿದ್ದೇವೆ. ಅನೇಕ ವಿಷಯಗಳುಂಟು, ನನಗೆ ಹೇಳೋಕ್ಕೆ ಸಮಯ ಇಲ್ಲ. ಆದರೆ ಒಂದು ವಿಷಯ ಇದರಲ್ಲಿ ಇರುವಂಥದ್ದು ಏನಂದರೆ, ನಾವು ಯೇಸು ಕ್ರಿಸ್ತನ ಮೂಲಕ ಪಾಪದ ಬಿಡುಗಡೆ, ನಾವು ದೇವರ ಮಕ್ಕಳಾಗಿರುವುದಾದರೆ, ದೇವ ಜನರಾಗಿರುವಾಗ ಆ ಒಂದು ವಿಶೇಷವಾದಂಥ ಪ್ರೀತಿಯಲ್ಲಿ ದೇವರ ಕಡೆ ಪ್ರೀತಿ, ದೇವ ಜನರ ಕಡೆ ಪ್ರೀತಿ ಅಷ್ಟೇ ಅಲ್ಲ, ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ಪ್ರಾರ್ಥಿಸುವುದು, ಎಡೆ ಬಿಡದೆ ಪ್ರಾರ್ಥಿಸುವ ಸಂಗತಿ ಪೌಲನಾಗಿ ಅಭ್ಯಾಸ ಮಾಡಬೇಕು. ನಾವು ದೇವರ ಸಮ್ಮುಖದಲ್ಲಿ ಕಳೆಯುವಂಥ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆ ಬಗ್ಗೆ ಎಂತೆಂಥ ಕಾರ್ಯಗಳು ಮಾಡ್ತಾನೆ ಎಂಬುದನ್ನು ನಾವು ನಮ್ಮ ಅನುಭವದಲ್ಲಿ ದೇವರು ಅದನ್ನು ತಿಳಿಯಪಡಿಸ್ತಾನೆ. ನನ್ನ ಜೀವಿತ ಅನೇಕ ವೇಳೆ ದೇವ್ರು ಕೊಟ್ಟಂಥ ಸಮಯಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ, ಪ್ರಾರ್ಥಿಸುವಂತೆ, ಎಡೆಬಿಡದೆ ಅನೇಕರಿಗೋಸ್ಕರ ಪ್ರತಿದಿನ ಯಾರು TV ಪ್ರೋಗ್ರಾಮ್ ಕೇಳುವಂಥ ಅನೇಕರಿಗೋಸ್ಕರ ಮತ್ತು ಅನೇಕರು ಪ್ರಾರ್ಥನೆ ವಿಷಯಗಳು ಕೇಳ್ತಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸುವಂಥ ಸಂಗತಿಗಳು. ಅಂದರೆ ಪ್ರಾರ್ಥನೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಕರ್ತನ ಸಮ್ಮುಖದಲ್ಲಿದ್ದು ನಾವು ಅವರಿಗಾಗಿ ಪ್ರಾರ್ಥಿಸೋ, ದೇವರು ತನ್ನ ಕಾರ್ಯಗಳು, ತನ್ನ ಉದ್ದೇಶಗಳನ್ನು ಸಾಧಿಸುವಂಥವನಾಗಿದ್ದಾನೆ. ಅದರಿಂದ ದೇವರ ಸಂಪರ್ಕದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಬರುವಾಗ ನಾವು ಹೆಚ್ಚು ಕರ್ತನಲ್ಲಿ ಐಕ್ಯವಾಗಿ ಪ್ರಾರ್ಥಿಸುವುದಕ್ಕೆ ತನ್ನ ಆತ್ಮನ ಸಹಾಯ ಕೊಡ್ತಾನೆ. ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ಪರಿಶುದ್ಧಾತ್ಮ ತಾನೇ ನಮ್ಮನ್ನು ಆ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ಪ್ರಾರ್ಥಿಸುವಾಗೆ ಪ್ರೇರೇಪಿಸುವಂಥವನಾಗಿದ್ದಾನೆ, ಆ ಭಾರವನ್ನು ಕೊಡುವ ಆತನಾಗಿದ್ದಾನೆ. ಆದ್ದರಿಂದ ಕರ್ತನು ನಿಮ್ಮ ಜೀವಿತದಲ್ಲಿ ಆ ರೀತಿಯಲ್ಲಿ ಪ್ರಾರ್ಥನೆಗೆ, ದೇವರನ್ನು ಕೊಂಡಾಡುವುದು, ಸ್ತುತಿಸುವುದರಲ್ಲಿ, ಸುವಾರ್ತೆ ಸಾರುವುದರಲ್ಲಿ ನಾವು ಕರ್ತನಿಗೆ ಹೆಚ್ಚಿನ ರೀತಿ ಮಹಿಮೆ ತರುವಂತೆ ದೇವರು ತನ್ನ ಕೃಪೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡೋಣ.
ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಕೇಳಿದಂತೆ ವಾಕ್ಯಗಳನ್ನು ಆಶೀರ್ವದಿಸಿ ನಮ್ಮ ಜೀವಿತ ಯಾವಾಗಲೂ ಈ ವಾಕ್ಯ ಕೇಳಿದ ಹಾಗೆ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಪ್ರಾರ್ಥಿಸುವಂಥ ಹೃದಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇಲೆ.